ಇವೆಲ್ಲ ಕೂಡ ಈ ರೀತಿ ಪೌಚ್ಗಳಲ್ಲಿದ್ದಂಥ ಕಾಯಿನ್ಗಳು. ಇಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಇವನ್ನ ತೆಗೆದಿಟ್ಟಿದ್ದೀನಿ, ಯಾಕಂದರೆ ಕ್ಲಿಯರಾಗಿ ಕಾಣಿಸಲ್ಲ. ಇದನ್ನು ಪಕ್ಕಕ್ಕೆ ಇಡ್ತೀನಿ. ಈ ರೀತಿಯ ಒಂದು ಕಾಯಿನ್ನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ಮಾತಾಡೋದೇನೆಂದರೆ, ಈ ಬ್ರಿಟಿಷ್ ಇಂಡಿಯಾದ ಕಾಯಿನ್ಗಳು ಯಾವುವು ತುಂಬ ಅಪರೂಪದವು ಅಂತಕ್ಕಂಥದ್ದನ್ನು ಮಾತಾಡೋಣಂತೆ. ಯಾಕವು ಅಪರೂಪದವು ಅಂತಕ್ಕಂಥದ್ದು ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. 1911 ಒಂದು ಕೀ ಡೇಟ್, ಇದು ಕೀ ಇಯರ್. ಈ ಇಸ್ವಿಯಲ್ಲಿ ಬಂದಂತಹ ಇದು ₹1 ಕಾಯಿನು. ಇದರ ಇತಿಹಾಸನೂ ಹೇಳ್ತೀನಿ. ಇದ್ರ ಜೊತೆಗೆ ಬಂದಂತಹ ₹1 ಕಾಯಿನು ಮತ್ತು ಅಲಕಾಣೆ ಕಾಯಿನು, ಅದರ ಒಂದು ಡೀಟೇಲ್ಸ್ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಂದರೆ ಒಂದು ₹1 ಕಾಯಿನ್ನು 5 ಲಕ್ಷಕ್ಕಿಂತ ಹೆಚ್ಚಿನ ದರ ಅದು ಇವತ್ತು ಇದೆ. ಯಾಕೆ ಅಷ್ಟೊಂದು ಕಾಸ್ಟ್ಲಿ ಆಯಿತು? 1911ರದೇ ₹1 ಕಾಯಿನು, ಅದರ ವಿಶೇಷಗಳೇನು, ಅದ್ಯಾಕೆ ನಮಗೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಜೊತೆಗೆ ಇನ್ನೊಂದಷ್ಟು ಕಾಯಿನ್ಗಳ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇದು 1901ರಲ್ಲಿ ಕ್ವೀನ್ ಈ ರೀತಿ ಪೌಚಲ್ಲಿ ಒಂದು ಕವರಲ್ಲಿ ಹಾಕಿ, ಅದ್ರ ನಂತರ ನಾವೇನು ಮಾಡಬೇಕು, ಈ ರೀತಿ ಪೌಚಲ್ಲಿ ಹಾಕಿಟ್ರೆ ಈ ಕಾಯಿನ್ಗಳನ್ನ ನಾವು ಸಂಗ್ರಹಿಸಿಕೊಳ್ಬೋದು. ಈ ಡಿಸೈನಲ್ಲಿ ಬಂದಂತಹ ವಿಕ್ಟೋರಿಯಾ ಎಂಪ್ರೆಸ್ ಅವರ ಕಾಯಿನ್ಗಳು 1901ರವರೆಗೂ ಬಂತು. 1902ರಲ್ಲಿ ಈ ಒಂದು ಡಿಸೈನ್, ಅಂದರೆ ಫಸ್ಟ್ ನೀವು ಗೊತ್ತು, ಇದು ಮೊದಲ ಕಾಯಿನು ಈ ರೀತಿ ಬಂದಂತಹ, ಇದು ಅದರ ನಂತರ ಬಂದಂತಹ ಕಾಯಿನು. ಇವುಗಳ ಡಿಸೈನ್ನ ನೀವು ನೋಡ್ತಾ ಇದ್ದೀರಾ. ಈ ಡಿಸೈನ್ ನಂತರ ನಮಗೆ ಈ ಥರದ ಡಿಸೈನ್ ಬಂತು. ಈ ಥರದ ಡಿಸೈನು ಇದು 1901ರವರೆಗೂ ಕೂಡ ಈ ವಿಕ್ಟೋರಿಯಾ ಎಂಪ್ರೆಸ್, ಕ್ವೀನ್ ನಂತರ ಎಂಪ್ರೆಸ್ ಆಯಿತು, ಈ ಒಂದು ಕಾಯಿನ್ಗಳು ಬಂದವು. ಇದರ ನಂತರ ಇದರ ಹೊರತಾಗಿ ಇಲ್ಲಿ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ ವಿಕ್ಟೋರಿಯಾ ಎಂಪ್ರೆಸ್ ಅವರ ಕಾಯಿನು. ಈ ಥರದ ಕಾಯಿನು 1901ರಲ್ಲಿ ಈ ಡೀಟೇಲ್ಸ್ ನೀವು ನೋಡ್ಕೊಳ್ರಿ. ಇದರ ನಂತರ 1903ರಿಂದ 1910ರವರೆಗೂ ಕೂಡ ಈ ಡಿಸೈನಲ್ಲಿ ಕಾಯಿನ್ಗಳು ಬಂದವು. ಇಲ್ಲಿ ಕ್ರೋನ್ ಇದೆ. ಈ ರೀತಿಯ ಕಾಯಿನ್ಗಳು ಬಂದವು. ಯಾರವು? ಎಡ್ವರ್ಡ್ 7 ಅವರ ಕಾಯಿನ್ಗಳು. ಇವರ ಮರಣ ನಂತರ, ಇವರ ಅಧಿಕಾರ ಅವಧಿಯ ನಂತರ ನಮಗೆ ಜಾರ್ಜ್ 5th ಕಿಂಗ್ ಇವರ ಒಂದು ಕಾಯಿನ್ಗಳು 1911ರಿಂದ ಸ್ಟಾರ್ಟ್ ಆದವು. ಈಗ ಈ ಡಿಸೈನ್ ಸಂಪೂರ್ಣವಾಗಿ, ನೀವು ಈ ಹಿಂದಿನ ಡಿಸೈನ್ಗಳಿಗೆ ಹೋಲಿಸಿದ್ರೆ ಈ ಡಿಸೈನ್ ಸಂಪೂರ್ಣವಾಗಿ ಚೇಂಜ್ ಆಯಿತು. ಇಲ್ಲಿ ನೋಡ್ರಿ, ಭಾರತಕ್ಕೆ ಸಂಬಂಧಪಟ್ಟಂಗೆ, ಅಂದರೆ ಯುನೈಟೆಡ್ ಕಿಂಗ್ಡಮ್ ಸಂಬಂಧಪಟ್ಟಂತಹ 4 ದೇಶಗಳ ರಾಷ್ಟ್ರೀಯ ಪುಷ್ಪಗಳು, ನ್ಯಾಷನಲ್ ಫ್ಲವರ್ಸ್ನ ನಾವು ಇಲ್ಲಿ ನೋಡ್ಬೋದು. ಇದು ಮೇಲಿಂದ ಕಮಲದ ಹೂವು. ಇದು ಇಲ್ಲಿ ಈ ಒಂದು ಸೈಡ್ರಿಂದ ಇರ್ತಕ್ಕಂಥ ಪೋರ್ಟ್ರೇಟ್ ಇದೆ. ಇಲ್ಲಿ ಇವೆರಡು ಲಂಡನ್ಗೆ ಸಂಬಂಧಪಟ್ಟಂತಹ, ಅಂದರೆ ಇಂಗ್ಲೆಂಡ್ಗೆ ಸಂಬಂಧಪಟ್ಟಂತಹ ಒಂದು ರೀತಿಯ ಗುಲಾಬಿ ಹೂವಿನ ಚಿತ್ರಗಳು. ಮತ್ತು ಇದು ಕೂಡ ನೆದರ್ಲ್ಯಾಂಡ್ಸ್ ಅಥವಾ ಇನ್ನೊಂದು ಅದರ ರಾಷ್ಟ್ರೀಯ ಹೂವಿನ ಚಿತ್ರ. ಮತ್ತು ಇದು ಇನ್ನೊಂದು. ಒಟ್ಟು 1, 2, 3, 4 ಪ್ರತಿ ದೇಶದ 2 ಹೂಗಳು ಇದರಲ್ಲಿ ಡಿಸೈನ್ ಮಾಡಿದ್ದಾರೆ. ಇದನ್ನ ಡಿಸೈನ್ ಮಾಡಿದವರು ಒಬ್ಬರು, ಆಗಿನ ಕಾಲದ ಪ್ರಖ್ಯಾತ ಈ ಥರದ ಡಿಸೈನ್ ಮಾಡ್ತಕ್ಕಂಥವ್ರು, ಮತ್ತು ಆಸ್ಟ್ರೇಲಿಯಾದವರು ಅನ್ಸುತ್ತೆ ಇದನ್ನು ಡಿಸೈನ್ ಮಾಡಿದವರು. ಮತ್ತು ಇದರ ನಂತರ ಈ ಕಡೆ ಇದನ್ನು ಡಿಸೈನ್ ಮಾಡಿದವರು ಮತ್ತೊಬ್ಬರು, ಬ್ರಿಟನ್ಗೆ ಸಂಬಂಧಪಟ್ಟಂತಹ ಆಗಿನ ಮಡ್ರಾಸ್, ಈಗೇನು ಚೆನ್ನೈ ಅಂತ ಕರಿತೀವೋ ಅಲ್ಲಿರ್ತಕ್ಕಂತಹ ಒಬ್ಬರು ಕಲಾವಿದರು, ಬ್ರಿಟನ್ನ ಕಲಾವಿದರು, ಅವರೇನು ಮಾಡ್ತಾರೆ, ಇದನ್ನು ಡಿಸೈನ್ ಮಾಡ್ತಾರೆ. ಡಿಸೈನ್ ಮಾಡಿಬಿಟ್ಟು ಇವು ಒಂದಷ್ಟು 7 ಲಕ್ಷದಷ್ಟು ಕಾಯಿನ್ಗಳು, ₹1 ಕಾಯಿನ್ಗಳು ಮತ್ತು ₹1 ಕಾಯಿನ್ಗಳು, ಈ ಡಿಸೈನ್ ಬಂದಂತಹ ಬೆಳ್ಳಿ ಕಾಯಿನ್ಗಳು, ಲೆಫ್ಟ್ಗೆ ಇದು ಫೇಸ್ ಲೆಫ್ಟ್ಗೆ ಇರ್ತಕ್ಕಂಥ ಕಾಯಿನ್ಗಳು ಬಂದವು. ಇಲ್ಲಿ ನೋಡ್ರಿ, ಇಲ್ಲಿ ಕ್ರೌನ್ ಇದೆ. ಇದ್ರ ಹಿಂದೆ ಬಂದಂತಹ ಕಾಯಿನಲ್ಲಿ, ಈ ಒಂದು ಕಾಯಿನಲ್ಲಿ ವಿಶೇಷ ಅಂದರೆ ಕ್ರೌನ್ ಇಲ್ಲ, ಬಲಗಡೆ ತಿರುಗಿದೆ. ಮತ್ತು ಇದು ಯಾವ ಈ ಕಾಲರ್ ಆಗಲಿ ಮತ್ತೊಂದಾಗಲಿ, ಅಂದರೆ ಇವರು ಎಂಪರರ್ ಅಂತಕ್ಕಂಥದ್ದಕ್ಕೆ ಒಂದು ಏನೂ ಇಲ್ಲ, ಸುಮ್ಮನೆ ಖಾಲಿ ತಲೆ ಇರ್ತಕ್ಕಂಥದ್ದು ಇದೆ. ಈ ಕಡೆ ಕ್ರೌನನ್ನು ಕೊಟ್ಟಿದ್ದಾರೆ. ತುಂಬ ಸಿಂಪಲ್ ಡಿಸೈನ್ ಇದು ಕೂಡ ಸುಂದರವಾಗಿದೆ, ಸಿಂಪಲ್ ಡಿಸೈನು. ಆದರೆ ಇದರಲ್ಲಿ ಇಲ್ಲಿ ಕ್ರೌನ್ ಕೊಟ್ಟರು, ಮತ್ತೊಂದು ಕೊಟ್ಟರು, ಈ ಒಂದು ಕಾಲರ್ ಕೊಟ್ಟರು. ಈ ಕಾಲರ್ಗೆ ಇಲ್ಲಿ ಸರಪಳಿಗಳನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸರಪಳಿಗಳು ನೀವು ಕಾಣ್ತಾ ಇರ್ಬೋದು. ಈ ಒಂದು ಚಿತ್ರ ಇದೆ ಅಲ್ವಾ, ಇದು ಆನೆಯನ್ನು ಬಿಡಿಸ್ಬೇಕಾಗಿತ್ತು. ಆದರೆ ಆನೆಯ ಜಾಗದಲ್ಲಿ ಏನಾಯಿತು, ಆನೆಯನ್ನೇ ಬಿಡಿಸಿರೋದವರು, ಬಟ್ ಆನೆಯ ಜಾಗದಲ್ಲಿ ಅದು ಹೆಚ್ಚಿನದಾಗಿ ಹಂದಿ ಥರ ಕಾಣಿಸೋದಕ್ಕೆ ಶುರುವಾಯಿತು. ಹಾಗಾಗಿ ಇವನ್ನ ಪಿಗ್ ಕಾಯಿನ್ಸ್ ಅಂತ ಕರೆದರು. ಮತ್ತು ದೇಶದ ಮತ್ತು ಅವರ ಅಲ್ಲಿಯ ಬ್ರಿಟನ್ನ ಒಂದು ಪತ್ರಿಕೆಗಳು ಕೂಡ ತುಂಬ ವಿಪರೀತ
ಪ್ರತಿರೋಧವನ್ನು ಒಡ್ಡಿದ್ವು. ಯಾಕೆ ಈ ರೀತಿಯ ಪಿಕ್ ಕಾಯಿನ್ಗಳನ್ನ ನೀವು ಮಿಂಟ್ ಮಾಡಿದ್ದೀರಾ, ತುಂಬ ಅಕ್ವರ್ಡ್ ಆಗಿ ಕಾಣಿಸ್ತಾ ಇದೆ, ಈ ಥರದ ಒಂದು ಟೀಕಾ ಪ್ರಹಾರ ಆಗಿನ ಸರ್ಕಾರ, ಅಂದರೆ ಬ್ರಿಟಿಷ್ ಸರ್ಕಾರ ಎದುರಿಸಬೇಕಾಯಿತು. ಸೊ ಸಾಕಷ್ಟು ಕಾಯಿನ್ಗಳನ್ನು ಅವರೇನು ಮಾಡ್ತಾರೆ, ವಾಪಸ್ ತಗೊಂತಾರೆ. ಮತ್ತೆ ಮಿಂಟ್ ಆಗಿರ್ತಕ್ಕಂಥ ಕಾಯಿನ್ಗಳನ್ನ ಹೊರಗಡೆ ಬಿಡಿದಾಗ ಈ 1911ರ ಕಾಯಿನ್ಗಳು ನೋಡ್ರಿ, ಇಲ್ಲಿ ನೋಡ್ತಿದ್ದೀರಲ್ವಾ, 1911ರ ಕಾಯಿನ್ಗಳನ್ನ ಅವರೇನು ಮಾಡ್ತಾರೆ, ಮತ್ತೆ ವಾಪಸ್ಸು ಕರಗಿಸ್ತಾರೆ, ಮಿಂಟ್ ಮಾಡ್ತಾರೆ. ಆದರೂ ಕೂಡ ಹೊರಗಡೆ ಬಂದಂತಹ ಒಂದಷ್ಟು ನಾಣ್ಯಗಳಲ್ಲಿ ಈಗ ನೀವು ನೋಡ್ತಕ್ಕಂಥ ಈ ಒಂದು ನಾಣ್ಯ ಕೂಡ ಒಂದು ಜಾರ್ಜ್ ಫಿಫ್ತ್ ಕಿಂಗ್ ಎಂಪರರ್ ಅವರ ಈ ಒಂದು ಕಾಯಿನ್. ಆದರೆ ₹1 ಕಾಯಿನ್ಗಳೇನೋ ತುಂಬ ಸಂಖ್ಯೆಯಲ್ಲಿ ಬಂದವು. ಹಾಗಾಗಿ ಆದರೂ ಈಗಲೂ ಕೂಡ ಇವು ಅಪರೂಪನೇ. ಆದರೆ ಅದೇ ಸಂದರ್ಭಕ್ಕೆ ತಕ್ಕಂಗೆ 50 ಪೈಸೆ ಕಾಯಿನ್ಗಳು, ಈ ರೀತಿಯ 50 ಪೈಸೆ ಕಾಯಿನ್ಗಳು, ಈ ರೀತಿಯ 50 ಪೈಸೆ ಕಾಯಿನ್ಗಳು ಏನಾದವು ಕಡಿಮೆ ಬಂದವು. ಇದು 1919 11ರ ಕಾಯಿನು ಇವತ್ತು ಈ ಹಂತದಲ್ಲಿದ್ದರೇನೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಹಂತದಲ್ಲಿದ್ದರೇನೆ ಅದರ ಬೆಲೆ 2 ರಿಂದ 2.5 ಲಕ್ಷ ಅಷ್ಟಿದೆ. UNC ಕಂಡೀಷನಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಅದರ ಬೆಲೆ ಹೋಗ್ತಾ ಇದೆ. ಯಾವ ಕಾರಣಕ್ಕೆ ಅಂತಕ್ಕಂಥದ್ದಕ್ಕೆ ನಾನು ಆಗಲೇ ಹೇಳಿದೆ, ಒಂದೇ ಕಾರಣ. ಇಲ್ಲೂ ಕೂಡ ನೋಡಿ 1/4 ರೂಪಾಯಿ ಅಂತಕ್ಕಂಥದ್ದು ಇದೆ ಅಲ್ವಾ, ಇದು ಕೂಡ 1911ರ ಕಾಯಿನು ಇವತ್ತು 50-60 ಸಾವಿರ ರೂಪಾಯಿವರೆಗೂ ಕೂಡ ಇದರ ಬೆಲೆ ಇದೆ. ಮತ್ತೆ ₹1 ಬೆಲೆ, ₹1 ಏನಂದ್ರೆ ನಾನು ಅವಲೇ ಹೇಳಿದ್ನಲ್ಲ, ಒಂದಷ್ಟು ಕಾಯಿನ್ಗಳು, ಒಂದಷ್ಟು ಲಕ್ಷದಷ್ಟು ಕಾಯಿನ್ಗಳು 7 ಲಕ್ಷ ಕಾಯಿನ್ಗಳು ಅಂತಾರೆ. ಬೇರೆ ಬೇರೆ ಒಂದು ಅಭಿಮತ ಇದೆ. ಈ ಕಾಯಿನ್ಗಳು ಬಂದವು. ಆಗ ಮಿಂಟ್ ಆದ ನಂತರ ಅದನ್ನ ನಂತರ 1912ರಿಂದ ಈ ರೀತಿಯ ಕಾಯಿನ್ಗಳು, ಅಂದರೆ ಇಲ್ಲಿ ಸ್ವಲ್ಪ ಆನೆ ಥರ ಕಾಣಿಸ್ತಾ ಇದೆ ನೋಡ್ರಿ, ಇದು ಕೂಡ 11ರ ಕಾಯಿನೆ, ಇವೆರಡು ಕೂಡ 11ರ ಕಾಯಿನೆ. ಇಲ್ಲಿ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡ್ರಿ, ಇದು 14ರ ಕಾಯಿನು. 14ರ ಕಾಯಿನಲ್ಲಿ ನಾವು ಆ ವ್ಯತ್ಯಾಸವನ್ನು ನೋಡ್ಬೋದು. ಇದು ಹೆಚ್ಚು ಸ್ವಲ್ಪ ಆನೆ ಥರ ನಮಗೆ ಭಾಸ ಆಗ್ತಕ್ಕಂಥ ಒಂದು ಕಾಯಿನು. ಇಲ್ಲಿ ಇನ್ನೂ ಸ್ಪಷ್ಟವಾಗಿದೆ ನೋಡ್ರಿ, ಇಲ್ಲಿ ಇನ್ನೂ ಸ್ಪಷ್ಟವಾಗಿದೆ, ಆನೆ ಥರ ಈ ಒಂದು ಕಾಯಿನು ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲಿ ಕಿವಿ ಇರಲಿಲ್ಲ. ಈ ಹಿಂದಿನ ಚಿತ್ರದಲ್ಲಿ ನಾವು ಈ ಕಿವಿಯನ್ನ ಮಿಸ್ ಆಗಿತ್ತು, ಈ ಸೊಂಡ್ಲು ಕೂಡ ಚಿಕ್ಕದಾಗಿತ್ತು, ಕಾಲುಗಳು ಕೂಡ ಚಿಕ್ಕವಿದ್ವು. ಅದು ಆನೆ ಥರ ಕಡಿಮೆ, ಹಂದಿ ಥರ ಜಾಸ್ತಿ ಕಾಣಿಸ್ತಾ ಇತ್ತು. ಪಿಗ್ ಕಾಯಿನ್ ಅಂತ ಅದಕ್ಕೆ ಕರೀತಾ ಇದ್ರು. ಆ ಕಾರಣಕ್ಕೆ, ಆ ಪ್ರಮಾದದ ಕಾರಣಕ್ಕೇನೆ ಈ ಒಂದು ಕಾಯಿನ್ ಏನಾಯಿತು, ಅಪರೂಪ ಆಗೋಯ್ತು ನೋಡ್ರಿ. ಇಲ್ಲಿ ಸ್ಪಷ್ಟವಾಗಿ ನೀವು ಗಮನಿಸ್ಬೋದು, ಇವೆರಡೂ ಚಿತ್ರಗಳನ್ನು ನೀವು ನೋಡ್ಬೋದು. ಇದು ಹೇಗಿದೆ, ಇದು ಹೇಗಿದೆ ಅಂತಕ್ಕಂಥದ್ದು. ಇದು 20ರದ 11ರದು ನೋಡ್ರಿ, ಇಲ್ಲಿದೆ ನೋಡ್ರಿ, ಕಾಣಿಸ್ತಾ ಇದೆ ಅಲ್ವಾ, ವ್ಯತ್ಯಾಸ ಕಾಣಿಸ್ತಾ ಇದೆ ಅಲ್ವಾ. ಇದು ಆನೆ ಥರ ಕಡಿಮೆ, ಹಂದಿ ಥರ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ಇದು ಹೆಚ್ಚು ಆನೆ ಥರ ಕಾಣಿಸ್ತಕ್ಕಂಥ ಒಂದು ಚಿತ್ರ. ಇವೆರಡು ಕಾರಣದಿಂದ ಈ ಒಂದು ಕಾಯಿನ್ಗಳು 1911ರ ಕಾಯಿನ್ಗಳು ಏನಾದವು ಅಪರೂಪ ಆಗ್ತವೆ. ಇವತ್ತು ಈ ಕಾಯಿನ್ಗಳು ನಾನು ಹೇಳಿದ್ನಲ್ಲ, 8 ಕಾಯಿನ್ಗಳು, ಅಂದರೆ ಸುಮಾರು 5.85 ಗ್ರಾಮ್ ತೂಕದ ಬೆಳ್ಳಿಯ 92 ಟಚ್, ಅಪ್ರಾಕ್ಸಿಮೇಟ್ 92 ಟಚ್ ಇರ್ತಕ್ಕಂತಹ ಆ ಕಾಯಿನ್ಗಳು ಇವತ್ತು UNC ಕಂಡೀಷನಲ್ಲಿ ಇದ್ರೆ, ಅಂದರೆ ತುಂಬ ಚೆನ್ನಾಗಿದ್ರೆ ನೋಡೋದಕ್ಕೆ. UNC ಕಂಡೀಷನ್ ಅಂದರೆ ನಾವು ಇದಕ್ಕೆ ಹತ್ತಿರ ಅಂತ ಅನ್ಬೋದು. ಯಾವುದಕ್ಕೆ, ಇದಕ್ಕೆ ಸ್ವಲ್ಪ ಹತ್ತಿರ ಅನ್ಬೋದು ನೋಡ್ರಿ. ಲಸ್ಟರ್ ಇರಬೇಕು, ಈ ಥರ ಹೊಳಿತಾ ಇರಬೇಕು ಕಾಯಿನು. ಈ ಥರದ ಆಲ್ಮೋಸ್ಟ್ UNC ಅನ್ಬೋದು ಇದನ್ನು. ಈ ಥರ ಇರತಕ್ಕಂಥ ಕಾಯಿನು ಅದು 50 ಪೈಸೆ ಕಾಯಿನು ಅಥವಾ ₹1 ಕಾಯಿನು, ₹1 ಕಾಯಿನು. ಎಷ್ಟಿದೆ ಅದರ ರೇಟು? 5 ಲಕ್ಷದವರೆಗೂ ಹೋಗಿ ತಲುಪಿದೆ. ಇನ್ನೂ ಅದು ದಿನಕ್ಕೆ ಏನಾಗ್ತಾ ಇದೆ, ರೇಟ್ ಜಾಸ್ತಿನೇ ಆಗ್ತಾ ಇದೆ. ಯಾಕಂದರೆ ಕಾಯಿನ್ಸ್ಗಳು ತುಂಬ ಕಡಿಮೆ ಇದ್ದಾವೆ. ಈ ಡಿಸೈನ್ ನಂತರ ಬಂದಂತಹ ಜಾರ್ಜ್ 6th ಕಿಂಗ್, ಇದರಲ್ಲೂ ಕೂಡ ಇದು ಈ ಒಂದು ಡಿಸೈನ್ ಏನಾಗುತ್ತೆ, ಮುಂದುವರಿಯುತ್ತೆ. ಸೇಮ್ ಡಿಸೈನ್ ಏನಾಗುತ್ತೆ, ಮುಂದುವರಿಯುತ್ತೆ. ಅಕ್ಷರಗಳು ಸ್ವಲ್ಪ ಇದರಲ್ಲಿ ದಪ್ಪ ಇದ್ದಾವೆ, ಇದರಲ್ಲಿ ತೆಳ್ಳಗಿದ್ದಾವೆ. ಇದು ಆಫ್ ಸಿಲ್ವರ್ ಕಾಯಿನ್ಗಳು. ಇದರಲ್ಲೂ ಕೂಡ ಒಂದು ವಿಶೇಷ ಇದೆ. 1939ರ ಕಾಯಿನ್ಗಳು, ಇಲ್ಲಿ 41 ಅಂತಿದೆ ಅಲ್ವಾ, 39ರ ಕಾಯಿನ್ಗಳು ಮತ್ತು 38ರ ಕಾಯಿನ್ಗಳು ತುಂಬ ಅಪರೂಪ. ಅವೆರಡು ಕಾಯಿನ್ಗಳು ಮಾತ್ರ ಬೆಳ್ಳಿಯಲ್ಲಿ ಬಂದಿದ್ವು. ಅದು ವಾಪಸ್ ಆಗೋದಕ್ಕೆ ಕಾರಣ ಏನಪ್ಪ ಅಂದರೆ, ಆ ಕಾಯಿನ್ಗಳು ಮತ್ತೆ ವಾಪಸ್ ಮಿಂಟ್ ಆಗೋದಕ್ಕೆ ಕಾರಣ ಏನಂದರೆ, ಬೆಳ್ಳಿ ನಾಣ್ಯ 2ನೇ ಮಹಾಯುದ್ಧದ ಕಾರಣಕ್ಕೆ ಬೆಳ್ಳಿದು ತುಂಬ ರೇಟ್ ಜಾಸ್ತಿ ಆಗಿತ್ತು. ಹಾಗಾಗಿ ಅವರೇನು ಮಾಡ್ತಾರೆ, ಆಗಿನ ಸರ್ಕಾರ, ಬ್ರಿಟಿಷ್ ಸರ್ಕಾರ ಈ ಹೈರಾಣ ಆಗಿತ್ತು ಯುದ್ಧಗಳಿಂದ, ಅವರೇನು ಮಾಡ್ತಾರೆ, ಈ ನಾಣ್ಯಗಳನ್ನು ವಾಪಸ್ ತಗೊಂತಾರೆ.
ವಾಪಸ್ ತಗೊಂಡು ಮತ್ತೆ 1940ರಿಂದ ಹಾಫ್ ಸಿಲ್ವರ್, ಅಂದರೆ ಇದರಲ್ಲಿ ಅರ್ಧ ಸಿಲ್ವರ್ ಇದೆ, ಅರ್ಧ ಬೇರೆ ನಿಕ್ಕಲ್ ಇರ್ಬೋದು ಬಹುಶಃ. ಈ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ಇದನ್ನು ಮಿಂಟ್ ಮಾಡ್ತಾರೆ. ಈ ನಾಣ್ಯಗಳಿಗಿಂತ 1938 ಮತ್ತು ಎಸ್ಪೆಷಲಿ 39ರ ನಾಣ್ಯ ಏನಿದೆಯೋ ಅದು, ಅವೆರಡೂ ನಾಣ್ಯಗಳು 38, 39 ನಾಣ್ಯಗಳು ಕೂಡ ಈಗ ಹೇಳಿದಂಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂತಹ ನಾಣ್ಯಗಳು. ಈಗ ನಾವು ಇದರಲ್ಲಿ 1911ರಲ್ಲಿ ಈ ರೀತಿ 1/4 ರೂಪಾಯಿ ಕಾಯಿನ್ನು, ಬೆಳ್ಳಿ ಕಾಯಿನು, ಮತ್ತು ಈ ರೀತಿಯ ಕಾಯಿನು ಯಾವುದು 1911ರ, ಇದು 11 ಅಲ್ವಾ, ಆ 11ರ 50 ಪೈಸೆ ಕಾಯಿನು, 1 ರೂಪಾಯಿ ಕಾಯಿನು ಕೂಡ ಒಂದು 5,000 to 6,000 ರೂಪಾಯಿವರೆಗೂ ಇದರ ಬೆಲೆ ಇದೆ. ಅಂದರೆ ಇದರಲ್ಲಿ ಬೆಳ್ಳಿ ಇರ್ತಕ್ಕಂಥದ್ದು ಎಷ್ಟು, ಬೆಳ್ಳಿ ಒಂದು 1,000 ರೂಪಾಯಿ, 1,100 ರೂಪಾಯಿವರೆಗೂ ಬೆಳ್ಳಿ ಇದೆ. ಇವತ್ತು ಕೆಜಿಗೆ 97,000 ರೂಪಾಯಿ ಬೆಳ್ಳಿ ಇರೋದ್ರಿಂದ ಇದರಲ್ಲಿ 10 ಗ್ರಾಮ್ಗಿಂತ ಜಾಸ್ತಿ, ಅಂದರೆ ಇದು 11 ಗ್ರಾಮ್ನ ಒಂದು ಕಾಯಿನಾದರೂ ಕೂಡ ಇದರಲ್ಲಿ 10 ಗ್ರಾಮ್ನಷ್ಟು ನಮಗೆ ಬೆಳ್ಳಿ ಸಿಗುತ್ತೆ. ಮೊನ್ನೆ ಏನಾಯಿತು ಅಂತಕ್ಕಂಥ ಒಂದು ಘಟನೆಗೆ ಹೇಳೋದಕ್ಕೆ ಈ ಒಂದು 7 ಕಾಯಿನ್ಗಳನ್ನ ನಾನಿಲ್ಲಿ ಕಂಡಿದ್ದೀನಿ. ಈ 7 ಕಾಯಿನ್ಗಳು, ನಾನು ಕಾಮನ್ ಆಗಿ ಈ ರೀತಿಯ ಕಾಯಿನ್ಗಳನ್ನ ಅವ್ರ ಹತ್ರ ಕೊಂಡ್ಕೊಳ್ತಾ ಇರ್ತೀನಿ. ಅವರು ಈ 7 ಕಾಯಿನ್ಗಳಿಗೆ ಒಂದೊಂದು ಕಾಯಿನ್ 1,800, 2,000 ಅಂತ ಹೇಳಿದರು. ಇವು ತುಂಬ ಚೆನ್ನಾಗಿದ್ದಾವೆ ಸರ್, ಅದೇ ರೇಟು ಅಂತ ಹೇಳಿದರು. ಬಟ್ ಮಾರ್ಕೆಟ್ನ ಬೆಲೆ ಇದು 1,050, 1,100 ರೂಪಾಯಿಗಿಂತ ಜಾಸ್ತಿ ಇಲ್ಲ. ಆದರೆ ಈ ಸಲ ಅವ್ರ ಹತ್ರ ನಾನು ಕೊಂಡ್ಕೊಳ್ಳದೆ ಇದ್ದರೆ ಮತ್ತೆ ಅವರು ಈ ಥರದ ಕಾಯಿನ್ಗಳನ್ನು ತೆಗೆದಿಡೋದು, ಬೇರೆಯವರಿಗೆ ಮಾರಾಟ ಮಾಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳಿಬಿಟ್ಟು, ತುಂಬ ಕಾಮನ್ ಆದಂಥ ನೋಡಿ, ಕಾಮನ್ ಇಯರ್ಗಳು 1916 ಮತ್ತು 1906, ಇದು 1907, ಮತ್ತು ಇದು ಕೂಡ 1907, ಇದು 1906, ಇದು ಸಹ 1907. ಈ ಥರ ಕಾಮನ್ ಇಯರ್ನ ಈ ಕಾಯಿನ್ಗಳನ್ನ ನಾನೇನು ಮಾಡಿದೆ, ಅವ್ರ ಹತ್ರ 1,500 ರೂಪಾಯಿಗೆ, ಕೊನೆಗೆ 1,600 ರೂಪಾಯಿಗೆ ಬಂದು ನಿಂತ್ಕೊಂಡ್ರು. 1,500 ರೂಪಾಯಿಗೆ ಒಂದು ನನಗೆ ಕೊಂಡ್ಕೊಂಡೆ. ಬಟ್ ಇದು ಒಂಥರ ಲಾಸ್ ಬಿಸ್ನೆಸ್ ಅಂತಲೇ ಹೇಳ್ಬೇಕು. ಇದು 1,050 ಅಥವಾ 1,100 ರೂಪಾಯಿ, ಅಂದರೆ ಇದರಲ್ಲಿರೋ ಬೆಳ್ಳಿಗಿಂತ ಒಂದು ಸ್ವಲ್ಪ ಹೆಚ್ಚಿನ ರೇಟಿಗೆ ನಾನು ಈ 7 ನಾಣ್ಯಗಳನ್ನು ಕೊಂಡ್ಕೋಬೇಕಾಗಿತ್ತು. ಆದರೆ 10,500 ರೂಪಾಯಿ ಕೊಟ್ಟು ಈ 7 ಕಾಯಿನ್ಗಳು, ಅಂದರೆ 1,500 ರೂಪಾಯಿಗೆ ಒಂದು ಕಾಯಿನ ಕೊಂಡ್ಕೊಂಡಿದ್ದು ಒಂದು ರೀತಿಯಲ್ಲಿ ತಪ್ಪಂತಲೇ ಹೇಳ್ಬೋದು. ಬಟ್ ಮುಂದೆ ಅವರು ಯಾವುದಾದ್ರೂ ಒಂದು ಒಳ್ಳೆ ಕಾಯಿನ ತಂದು ಕೊಡಬಹುದು ಅಂತಕ್ಕಂಥದ್ದು. ಅವರಲ್ಲಿ ಒಂದು ವಿಕ್ಟೋರಿಯಾ ಎಂಪ್ರೆಸ್ದು ಕಾಮನ್ ಕಾಯಿನ್ ಕೂಡ ಇತ್ತು, ಈ ಥರದ ಒಂದು ಕಾಯಿನ್ ಇತ್ತು. ಅದು ಆ ರೇಟಿಗೆ ಅವ್ರು ಕೊಡೋಲ್ಲ, ತುಂಬ ಹಳೆಯದು, ತುಂಬ ಕಾಸ್ಟ್ಲಿ, 1862 ಕಾಯಿನ್ ಇತ್ತು ಅವ್ರ ಹತ್ರ. ಬಟ್ ಅದು ಕೂಡ ಕಾಮನ್ ಕಾಯಿನ್, ನನಗೆ ಗೊತ್ತಿತ್ತು, ಅದು ಕೊಡೋಲ್ಲ, ಅದು ಇನ್ನೂ ಸ್ವಲ್ಪ ಜಾಸ್ತಿ ರೇಟ್ ಆದರೂ ನೀವೇ ಇಟ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಅವರಿಗೆ ವಾಪಸ್ ಕೊಟ್ಟು ಈ ಅಷ್ಟು ಕಾಯಿನ್ಗಳು ಮಾತ್ರ ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿದೆ. ಬೇಕಿರಲಿಲ್ಲ ಪರ್ಚೇಸ್ ಮಾಡೋದು, ಹೇಳಿನಲ್ಲ, ಮತ್ತೆ ಆ ಒಂದು ಕಾಂಟ್ಯಾಕ್ಟೇ ತಪ್ಪೋಗುತ್ತೆ ಅನ್ನೋ ಕಾರಣಕ್ಕೆ ಈ ಕಾಯಿನ್ಗಳನ್ನು ಒಂದೊಂದು ಸಲ ಈ ರೀತಿ ಲಾಸ್ ಬಿಸ್ನೆಸ್ಸು ಕೂಡ ಮಾಡಬೇಕಾಗಿ ಬರುತ್ತೆ. ಅಂದರೆ ಈ ರೀತಿ ಅಪರೂಪದ ಕಾಯಿನ್ಗಳನ್ನ ಕಲೆಕ್ಟ್ ಮಾಡೋಂಥ ಖಯಾಲಿ ಇರ್ತಕ್ಕಂಥದ್ದು ನಾವು ಒಂದೊಂದು ಸಲ, ಪ್ರತಿ ಸಲನೂ ಕೂಡ ಲಾಭದ ಒಂದು ನಿರೀಕ್ಷೆಯನ್ನು ಮಾಡೋಕ್ಕಾಗಲ್ಲ. ನಾವು 1911 ಅಂತಕ್ಕಂತಹ ಒಂದು ಕಾಯಿನು ನಿಮ್ಮಲ್ಲಿ ಇದೆಯಾ, ಇದ್ದರೆ ಅದು 50 ಪೈಸೆದ, ಅಂದರೆ ಹಾಫ್ ರೂಪಾಯಿದ ಅಂತ ನೋಡ್ರಿ. ಹಾಫ್ ರೂಪಾಯಿದಾಗಿರ್ಬೋದು ಅಥವಾ 1/4 ರೂಪಾಯಿದಾಗಿರ್ಬೋದು, ಅವೆರಡು ತುಂಬ ರೇರ್ ಆದಂಥ ಕಾಯಿನ್ಗಳು. ಮತ್ತು 1 ರೂಪಾಯಿ ಕಾಯಿನ್ ಕೂಡ ಸ್ವಲ್ಪ ಸ್ಕೇಲ್ ಮಟ್ಟದ ಒಂದಷ್ಟು ಎಷ್ಟು ಬೆಲೆ ಬಾಳ್ತಕ್ಕಂತಹ 1911ರ ಈ ಕಾಯಿನು ಒಂದು 5,000 to 6,000 ರೂಪಾಯಿ UNC ಕಂಡೀಷನಲ್ಲಿ ಬೆಲೆ ಬಾಳ್ತಕ್ಕಂತಹ, ಇದು ಕೂಡ ಕಲೆಕ್ಟಬಲ್ ಆದಂತಹ ಒಂದು ಒಳ್ಳೆಯ ಕಾಯಿನು. ಈ ಒಂದು ವಿಡಿಯೋ ತಮಗೆ ಹೇಗೆ ಅನ್ನಿಸ್ತು, ಇದರ ಬಗ್ಗೆ ನಿಮ್ಮಲ್ಲಿ ಇರ್ತಕ್ಕಂಥ ಕಾಯಿನ್ಗಳು ಯಾವುವು, ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ಧನ್ಯವಾದಗಳು.